ರುಚಿಕರವಾದ ಪನ್ನೀರ್ ಪರಾಟ ಮಾಡೋದು ಹೇಗೆ ನೋಡೋಣ ಬನ್ನಿ. ಗೋಧಿ ಹಿಟ್ಟಿಗೆ ಉಪ್ಪು, ವಾಮಕಾಳು, ಸ್ವಲ್ಪ ಬಿಸಿ ತುಪ್ಪ ಹಾಗೂ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಸಾಫ್ಟು ಅಲ್ಲ, ತುಂಬ ಹಾರ್ಡು ಅಲ್ಲ, ಕರೆಕ್ಟಾಗಿ ಕಲಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಹಾಗೆ ನೋಡಿ, ಪನ್ನೀರನ್ನು ತಗೊಂಡಿದ್ದೇನೆ. ಪನ್ನೀರನ್ನು ಕೈಯಿಂದ ಪುಡಿ ಪುಡಿ ಮಾಡ್ಕೋಬೇಕು. ಈ ಪನ್ನೀರಿಗೆ ಜೀರಿಗೆ ಪೌಡರು, ಕೊತ್ತಂಬರಿ ಪೌಡರು, ಆಮ್ಚೂರ್ ಪೌಡ್ರು ಮತ್ತು ಕಾಶ್ಮೀರಿ ಮಿರ್ಚಿ, ಗ್ರೀನ್ ಚಿಲ್ಲಿ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಶುಂಠಿನ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಮತ್ತೆ ಏನು ಇಷ್ಟ ಅದನ್ನೆಲ್ಲ ಸೇರಿಸ್ಕೋಬೋದು ನೀವು. ಇದಕ್ಕೆ ಮಸಾಲ ಏನೇನು ಬೇಕು ಮತ್ತು ನೀವು ಗರಂ ಮಸಾಲೆ ಕೂಡ ಹಾಕೋಬೋದು. ನಿಮ್ಮ ಟೇಸ್ಟಿಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ನೀವು ಸೇರಿಸ್ಕೋಬೋದು. ಇವಾಗ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನಲ್ವ, ಅದನ್ನು ನಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಪರಾಟ ಮಾಡುವಾಗೆ ನಾವು ಹೀಗೆ ಕಾಳನ್ನು ಮಾಡ್ಕೋಬೇಕು. ನಾನು ತುಂಬ ದಪ್ಪನೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಪರಾಟ ಮಾಡಿದ್ದೇನೆ. ನಿಮಗೆ ದಪ್ಪ ಬೇಕಾದರೆ ಇನ್ನೂ ದಪ್ಪ ಮಾಡ್ಕೋಬೋದು. ನಾನು ಚಪಾತಿ ಥರ ಮಾಡಿಕೊಂಡು ಅದರಲ್ಲಿ ಪನ್ನೀರನ್ನು ಫಿಲ್ ಮಾಡಿ ಈ ಥರ ತುಂಬಿ ಪರಾಟ ಮಾಡಿದ್ದೀನಿ. ನೋಡಿ ಹೇಗೆ ಮಾಡಿದ್ದೀನಿ ನೋಡಿ. ನಾನಿಲ್ಲಿ ಬಟರ್ ಪೇಪರಲ್ಲಿ ಕೂಡ ಮಾಡಿ ತೋರಿಸಿದ್ದೇನೆ. ನಿಮಗೆ ಈ ಚಪಾತಿ ಮಣೆಗೆ ಎಲ್ಲ ತಾಗತ್ತೆ ಅಂತ ಇದ್ದರೆ ನೀವು ಬಟರ್ ಪೇಪರಲ್ಲಿ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಈಸಿ ಆಗುತ್ತೆ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಇದು ಈಸಿಯಾಗಿ ಮಾಡ್ಬೋದು. ಆಲೂ ಪರಾಟ ಮತ್ತು ಇದು ಎಲ್ಲ ಹಾಗೆ ಸಹ ಮಾಡ್ಬೋದು. ಬಟರ್ ಪೇಪರ್ ಬೇಕು ಅಂತನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರಾಟ. ಈಗ ಬಟರ್ ಪೇಪರ್ ಇಲ್ಲದೇನೂ ನಾನೀಗ ನಿಮಗೆ ಮಾಡಿ ತೋರಿಸ್ತೇನೆ. ನೋಡಿ ಪರಾಟ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಚೂರು ಆ ಕಡೆ ಈ ಕಡೆ ಹರಿದಿಲ್ಲ, ನೀಟಾಗಿ ಬಂದಿದೆ. ಸರಿಯಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನೀಟಾಗಿ ಫಿಲ್ ಮಾಡ್ಬೋದು. ಹಾಗೆ ತುಂಬ ಥರ ಪರಾಟ ಮಾಡ್ತೇವೆ ನಾವು. ಆಲೂ ಪರೋಟ, ಮೂಲಿ ಪರೋಟ, ಫುಲ್ ಗೋಬಿ, ಬಂದ್ ಗೋಬಿ, ಹೀಗೆ ತುಂಬ ವೆರೈಟಿ ಪರೋಟ ಮಾಡ್ಬೋದು. ಎಲ್ಲ ಒಂದೇ ಥರ ಮೆಥಡು. ನೋಡಿ ನಾನಿಲ್ಲಿ ಚಪಾತಿ ಮಣೆಯಲ್ಲಿ ಹಾಗೆ ಡೈರೆಕ್ಟು ಅರೆದು ತೋರಿಸಿದ್ದೇನೆ. ಇದೇ ಥರ ಫಿಲ್ ಮಾಡಿ ತುಂಬ ಥರ ತರಕಾರಿದು ಪರೋಟ ಮಾಡ್ಬೋದು. ಕೆಲವೊಂದು ಸಲ ಪಲ್ಯ ಎಲ್ಲ ಮಿಕ್ಕಿದ್ರೆ ಅದನ್ನು ಸಹ ಸ್ವಲ್ಪ ಹಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪರೋಟ ಮಾಡ್ಬೋದು. ತುಂಬ ಟೈಪ್ ಪರೋಟ ಮಾಡ್ಬೋದು. ನೋಡಿ ಪನ್ನೀರ್ ಪರೋಟ ರೆಡಿಯಾಗಿದೆ. ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿತ್ತು. ನೀವು ಪರೋಟ ಮಾಡುವಾಗ ಆಯಿಲ್ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಮತ್ತು ಬೆಣ್ಣೆನ ಯೂಸ್ ಮಾಡಿದ್ದೇನೆ. ನಿಮಗೆ ಯಾವುದು ಫ್ಲೇವರ್ ಇಷ್ಟ ಅದು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಪನ್ನೀರ್ ಪರೋಟ. ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.